ಚಿಪ್ಪದು ಇದು. ಇದರಲ್ಲಿ ಮಾಂಸ ಬರುತ್ತೆ, ಇದರಲ್ಲಿ ಮಾಂಸ ಇರುತ್ತೆ, ಅದು ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಚಿಕ್ಕದು ಸಿಗುತ್ತೆ, ಜಾಸ್ತಿ ಇಷ್ಟು ದೊಡ್ಡದು ತುಂಬ ಅಪರೂಪ. ಚಿಕ್ಕದು ನಾವು ತೊಗೊಬರ್ತಾ ಇರ್ತೀವಿ. ಈ ಮಳೆ ಎಲ್ಲ ಜೋರು ಇತ್ತು ನೋಡಿ, ಅಂಥ ಟೈಮಲ್ಲಿ ಚಿಪ್ಪೆಲ್ಲ ಸಿಗುತ್ತೆ. ನಾನು ಮಾಡ್ತೀನಿ ಅದನ್ನು, ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್. ಇಷ್ಟೇ ಚಿಕ್ಕ ಚಿಪ್ ಅಲ್ವಾ, ಇಷ್ಟು ಮಾಂಸ ಇರುತ್ತೆ ಅಷ್ಟೇ ಅದರಲ್ಲಿ. ಇವರು ಇದನ್ನು ಏನಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ ಕೆರ್ಚಿಪ್ ಥರ ಯೂಸ್ ಮಾಡ್ಕೋತಾರೆ. ಅದೇ ಮುದ್ದೆ ಎಲ್ಲ ಕೆರೆಯೋದಕ್ಕೆಲ್ಲ ಬೇಕು ಅಂತೇಳಿ ಈ ರೀತಿಯಾಗಿ ಇಟ್ಕೊಂಡಿದ್ದಾರೆ. ಇದರಲ್ಲೇ ಇದು ಬಂದು ಹಸೆ ಕಲ್ಲು ಅಂತೇಳಿ, ಇದರಲ್ಲೇ ಉಪ್ಸಾರು ಖಾರ ಎಲ್ಲ ಅವರು ಮಾಡ್ಕೋತಾರೆ. ಅಂದರೆ ಅವರು ನಮ್ಮ ಥರ ಒಂದು ವಾರಕ್ಕೊಂದ್ಸರಿ ಎಲ್ಲ ಏನು ಮಾಡಲ್ಲ. ಉಪ್ಸಾರು ಮಾಡೋ ದಿನಕ್ಕೆ ಇಲ್ಲಿ ಒಂದು 4 ಮೆಣಸಿಕಾಯಿ, ಮೆಣಸು, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಇಲ್ಲೇ ಈ ಕಲ್ಲಲ್ಲಿ ಹರ್ಕೋತಾರೆ. ಅದಕ್ಕೆ ಇದನ್ನು ಹಸೆ ಕಲ್ಲು ಅಂತ ಹೇಳೋದು. ಮಿಕ್ಸಿಯಲ್ಲೆಲ್ಲ ರುಬ್ಬಲ್ಲ, ಇದರಲ್ಲೇ ಅವ್ರು ಮಾಡೋದು.